ಪ್ಲಾಂಟಾರ್ ಫೇಶಿಯೈಟಿಸ್ ನೀವು ಸಾಧಾರಣವಾಗಿ ನೋಡಿರ್ಬೋದು, ಮನೆಯಲ್ಲಿ ಸುಮಾರು ಜನ ಇಮ್ಮಡಿ ನೋವು, ಹೀಲ್ ಪೇನ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾವ ಕಾರಣದಿಂದ ಹೀಲ್ ಪೇನ್ ಬರಬಹುದು? ಸೊ ಮೊದಲನೇದಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು, ದಿಸ್ ಇಸ್ ದ ಫುಟ್ ಮಾಡೆಲ್. ನೀವು ಎಲ್ಲ ನೋಡಿರೋ ತರ ನಮ್ಮ ಒಳಭಾಗದಲ್ಲಿ, ಪಾದದ ಒಳಭಾಗದಲ್ಲಿ ಇದು ಯಾಕೆ ಹಿಂಗಿರುತ್ತೆ ಅಂತಂದ್ರೆ, ಟ್ರೈನ್ ಆದಾಗ ನಿಮಗೆ ಇಮ್ಮಡಿ ನೋವು ಅಥವಾ ಹೀಲ್ ಪೇನ್ ಬರೋ ಚಾನ್ಸ್ ಇರುತ್ತೆ. ಹೀಲ್ ಪೇನ್ ಬಂದ ತಕ್ಷಣ ನೆಕ್ಸ್ಟ್ ನಾವು ಏನ್ ಮಾಡಬೇಕು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಕನ್ಸಲ್ಟೆಂಟ್ ಅಟ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ್ ಮತ್ತು ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್ HBR ಲೇಔಟ್. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಅಂತಂದ್ರೆ ವಿಷಯ ಪ್ಲಾಂಟಾರ್ ಫೇಶಿಯೈಟಿಸ್. ನೀವು ಸಾಧಾರಣವಾಗಿ ನೋಡಿರ್ಬೋದು, ಮನೆಯಲ್ಲಿ ಸುಮಾರು ಜನ ಇಮ್ಮಡಿ ನೋವು, ಹೀಲ್ ಪೇನ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದಕ್ಕೆ ಹೀಲ್ ಪೇನ್ಗೆ ಕಾರಣಗಳು ಏನು, ಯಾವ ಕಾರಣದಿಂದ ಹೀಲ್ ಪೇನ್ ಬರಬಹುದು, ಮತ್ತೆ ಅದರ ಡಯಾಗ್ನೋಸಿಸ್ ಹೇಗೆ ಮಾಡೋದು, ಮತ್ತೆ ಅದರ ಟ್ರೀಟ್ಮೆಂಟ್, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣಂತೆ. ಸೊ ಮೊದಲನೇದಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು, ದಿಸ್ ಇಸ್ ದ ಫುಟ್ ಮಾಡೆಲ್. ಈ ನಮ್ಮ ಪಾದದಲ್ಲಿ ಹೇಗಿರುತ್ತೆ ಅಂತಂದ್ರೆ, ನೀವು ಎಲ್ಲ ನೋಡಿರೋ ತರ ನಮ್ಮ ಒಳಭಾಗದಲ್ಲಿ, ಪಾದದ ಒಳಭಾಗದಲ್ಲಿ ಸ್ವಲ್ಪ ಹೀಗೆ ಬಾಗಿರೋ ತರ ಇರುತ್ತೆ. ಅದನ್ನ ಮೀಡಿಯಲ್ ಆರ್ಚ್ ಅಂತ ಹೇಳ್ತೀವಿ. ಇದು ಯಾಕೆ ಹಿಂಗಿರುತ್ತೆ ಅಂತಂದ್ರೆ, ಇಲ್ಲಿರುವ ಮಾಂಸಗಳೆಲ್ಲ ಒಂದು ಫೇಶಿಯಾ ಅಂತ ಹೇಳ್ತಾರೆ, ಥಿಕ್ ಫೇಶಿಯಾ ಫಾರ್ಮ್ ಆಗಿ ನಮ್ಮ ಹೀಲ್ ಬೋನ್ ಇಂದ ಎಲ್ಲ ಬೆರಳುಗಳವರೆಗೂ ಅಟ್ಯಾಚ್ ಆಗಿರುತ್ತೆ. ಅದು ನಮ್ಮ ಬಿಲ್ಲಿನ ಸ್ಟ್ರಿಂಗ್ ಇರುತ್ತಲ್ಲ, ಸ್ಟ್ರಿಂಗ್ ಆಫ್ ಬೋ ಅಂತ ಏನ್ ಹೇಳ್ತೀವಲ್ಲ, ಆ ಆಕ್ಷನ್ ಕೊಡೋದ್ರಿಂದ, ಸೊ ಯಾವಾಗ ನೀವು ವೆಯ್ಟ್ ಇಟ್ಟರು ಕೂಡ ದೇರ್ ವಿಲ್ ಬಿ ಅ ಸ್ಪ್ರಿಂಗ್ ಆಕ್ಷನ್. ಈ ಕಾರಣದಿಂದ ಆ ಪ್ಲಾಂಟಾರ್ ಫೇಶಿಯಾ ಅನ್ನೋದೇನಿರುತ್ತೆ ಹಿಂಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇದು ಸ್ಟ್ರೈನ್ ಆದಾಗ ನಿಮ್ಗೆ ಇಮ್ಮಡಿ ನೋವು ಅಥವಾ ಹೀಲ್ ಪೇನ್ ಬರೋ ಚಾನ್ಸ್ ಇರುತ್ತೆ. ಸೊ ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ಪ್ಲಾಂಟಾರ್ ಫೇಶಿಯೈಟಿಸ್. ಈಗ ಹೀಲ್ ಪೇನ್ ಯಾರಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಓವರ್ ವೆಯ್ಟ್ ಇರೋರು, ಯಾರ BMI 25 ಗಿಂತ 27, 30 ಆ ರೇಂಜಲ್ಲಿ ಇರುತ್ತೆ, ಹೈ BMI ಬೇಸಿಕಲಿ ಒಬೆಸಿಟಿ ಅಂತ ಹೇಳ್ತೀವಿ, ಅವ್ರಿಗೆ ಬರೋ ಚಾನ್ಸ್ ಇರುತ್ತೆ. ಎರಡನೇದಾಗಿ ಯಾರಿಗೆ ಅನ್ಕಂಟ್ರೋಲ್ಡ್ ಥೈರಾಯ್ಡ್ ಇರುತ್ತೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ಸ್ ಇರ್ತಾರೆ, ಇಂಥವರಲ್ಲಿ ಹೀಲ್ ಪೇನ್ ಮತ್ತೆ ಸ್ಪ್ರೈನ್ಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಮೂರನೇ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಅಂತಂದ್ರೆ ಯೂರಿಕ್ ಆಸಿಡ್ ಲೆವೆಲ್ಸ್. ಯಾರಲ್ಲಿ ಯೂರಿಕ್ ಆಸಿಡ್ ನ ಅಂಶ ರಕ್ತದಲ್ಲಿ ಜಾಸ್ತಿ ಇರುತ್ತಲ್ಲ, ಅಂಥವರಲ್ಲಿ ಕೂಡ ಈ ಎಲ್ಲಿ ಮಾಂಸ ಮೂಳೆಗೆ ಎಲ್ಲಿ ಅಟ್ಯಾಚ್ ಆಗುತ್ತೆ, ಬೋನ್ ಟೆಂಡನ್ ಜಂಕ್ಷನ್ಸ್ ಅಂತ ಹೇಳ್ತೀವಿ, ಆ ಭಾಗಗಳಲ್ಲೆಲ್ಲ ಪೇನ್ ಬರೋ ಚಾನ್ಸ್ ಇರುತ್ತೆ. ಇದಲ್ಲದೆ ಬೇರೆ ಒಂದು ಕಾರಣ ಅಂತಂದ್ರೆ ಪ್ರೊಫೆಷನಲ್, ನಮ್ಮ ದಿನನಿತ್ಯದ ಕೆಲಸಗಳು, ಒಬ್ಬೊಬ್ರದ್ದು ಒಂದೊಂದ್ ತರ ಕೆಲಸ ಇರುತ್ತೆ. ಕೆಲವ್ರದ್ದು ಸಿಟ್ಟಿಂಗ್ ಜಾಬ್ ಇರುತ್ತೆ, ಕೆಲವ್ರದ್ದು ಸ್ಟ್ಯಾಂಡಿಂಗ್ ಜಾಬ್ ಇರುತ್ತೆ, ಡೆಸ್ಕ್ ಜಾಬ್. ಸೊ ಯಾರು ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡೋರು ಇರ್ತಾರಲ್ಲ, ಅಂಥವರಲ್ಲಿ ಕೂಡ ಈ ಇಮ್ಮಡಿ ನೋವು ಅಥವಾ ಹೀಲ್ ಪೇನ್ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಈಗ ಹೀಲ್ ಪೇನ್ ಬಂದ ತಕ್ಷಣ ನೆಕ್ಸ್ಟ್ ನಾವು ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ಹೀಲ್ ಅನ್ನೋ ಭಾಗ ಇದು. ಓಕೆ, ಹೀಲ್ ಪೇನ್ ಅಲ್ಲಿ ಎರಡು ಕಡೆ ಪೇನ್ ಬರ್ಬೋದು. ಒಂದು ನಿಮ್ಮ ಕೆಳಭಾಗ, ಯಾವ ಭಾಗದಲ್ಲಿ ನೀವು ವೆಯ್ಟ್ ಕೊಡ್ತೀರಾ ಆ ಭಾಗದಲ್ಲಿ ಪೇನ್ ಬರ್ಬೋದು, ಅಥವಾ ಹಿಂದ್ಗಡೆ ಅಂದ್ರೆ ಇಮ್ಮಡಿಯ ಹಿಂದೆ ಈ ಭಾಗದಲ್ಲೂ ನೋವು ಬರ್ಬೋದು. ಇಲ್ಲಿ ಏನಂತಂದ್ರೆ, ಒಂದು ಮಸಲ್, ನಿಮ್ಮ ಕಾಲಿನ ಮೀನಖಂಡದಿಂದ ಒಂದು ಮಾಂಸ ಬಂದು ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಸೊ ಈ ಭಾಗದಲ್ಲಿ ಕೂಡ ಸ್ಪ್ರೈನ್ ಆಗೋ ಚಾನ್ಸ್ ಇರುತ್ತೆ. ಅದಲ್ಲದೆ ನಮ್ಮ ಹೀಲ್, ಇಲ್ಲಿ ಏನು ಪ್ಲಾಂಟಾರ್ ಫೇಶಿಯಾ ಬಂದು ಅಟ್ಯಾಚ್ ಆಗುತ್ತಲ್ಲ, ಈ ಭಾಗದಲ್ಲಿ ಕೂಡ ಪೇನ್ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಇದಲ್ಲದೆ ಕೆಲವೊಬ್ಬರಿಗೆ ನೀವು ಕೇಳಿರ್ಬೋದು, ಫ್ಲಾಟ್ ಫುಟ್ ಅಂತ ಹೇಳ್ತೀವಿ, ಆ ಮೀಡಿಯಲ್ ಆರ್ಚ್ ಅಂತ ಏನಿರುತ್ತಲ್ಲ ಅದು ಕೊಲ್ಯಾಪ್ಸ್ ಆಗಿರುತ್ತೆ. ಅಂಥವರಲ್ಲಿ ಲಿಗಮೆಂಟ್ಸ್ ಸಾಧಾರಣವಾಗಿ ಲೂಸ್ ಆಗಿರುತ್ತೆ, ಲ್ಯಾಕ್ಸ್ ಆಗಿರುತ್ತೆ. ಇಂಥವರಲ್ಲಿ ಕೂಡ ಹೀಲ್ ಪೇನ್ ಅಥವಾ ಫುಟ್ ಪೇನ್ ಬರೋ ಟೆಂಡೆನ್ಸಿ ಇದ್ದೇ ಇರುತ್ತೆ. ಈಗ ಇದರ ಡಯಾಗ್ನೋಸಿಸ್ ಹೇಗೆ, ಯಾವ ಕಾರಣದಿಂದ ಹೀಲ್ ಪೇನ್ ಬರ್ತಿದೆ ಅಂತ ಡಯಾಗ್ನೋಸ್ ಮಾಡೋದು ಬಹುಮುಖ್ಯ ಅಂಶ ಆಗಿರುತ್ತೆ ಇದರಲ್ಲಿ. ಸೊ ಮೊದಲನೇದಾಗಿ ನಾವೇನ್ ಮಾಡ್ತೀವಿ, ಎಕ್ಸ್ರೇ MRIಗಳಿಗಿಂತ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಎಕ್ಸಾಮಿನೇಷನ್, ಕ್ಲಿನಿಕಲ್ ಎಕ್ಸಾಮಿನೇಷನ್. ಸೊ ನೀವೇ ಸ್ವತಃ ಟ್ರೀಟ್ಮೆಂಟ್ ತಗೊಳ್ಳದೆ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋದ್ರಿ ಅಂತಂದ್ರೆ, ಅವರು ಮುಟ್ಟಿ ಯಾವ ಪಾಯಿಂಟ್ಸ್ ಅಲ್ಲಿ ನೋವಿದೆ ಅನ್ನೋದನ್ನ ಎಕ್ಸಾಮಿನ್ ಮಾಡ್ತಾರೆ. ಸೊ ನಿಮ್ಮ ನೋವು ಇರೋದು ಈ ಕೆಳಭಾಗದಲ್ಲ ಅಥವಾ ಹಿಂದೆ ಭಾಗದಲ್ಲ, ಇದರ ಮುಖಾಂತರ ಟ್ರೀಟ್ಮೆಂಟ್ ಕೂಡ ವೇರಿ ಆಗುತ್ತೆ. ಸೊ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆದ ನಂತರ ಬೇಸಿಕ್ ಅಂಡ್ ಸಿಂಪಲ್ ಟೆಸ್ಟ್ ಇಸ್ ಎಕ್ಸ್ರೇ.
ಒಂದು ಫುಟ್ನ ಎಕ್ಸ್ರೇ ಮಾಡಿಸಿದ್ವಿ ಅಂತಂದರೆ ನಮಗೆ ಒಂದು ಬೇಸಿಕ್ ಐಡಿಯಾ ಗೊತ್ತಾಗುತ್ತೆ ಪ್ರಾಬ್ಲಮ್ ಎಲ್ಲಿದೆ ಅಂತ. ಸೊ ಹೀಲ್ ಸ್ಪರ್ ಅಂತ ಹೇಳ್ತೀವಿ. ಹೀಲ್ ಸ್ಪರ್ ಇಸ್ ಇಲ್ಲಿ ಏನು ನಮ್ಮ ಪ್ಲಾಂಟಾರ್ ಫೇಶಿಯಾ ಅಟ್ಯಾಚ್ ಆಗುತ್ತೆ ಡ್ಯೂ ಟು ಲಾಂಗ್ ಟೈಮ್ ಸ್ಟ್ಯಾಂಡಿಂಗ್ ಜಾಬ್ ಆಗಲಿ ಅಥವಾ ಓವರ್ ವೆಯ್ಟ್ ಆಗಲಿ. ಸೊ ಅಂಥವರಲ್ಲಿ ಏನಾಗುತ್ತೆ, ಈ ಕ್ರೋನಿಕ್ ಇರಿಟೇಷನ್ ಇಂದ ಎಕ್ಸ್ಟ್ರಾ ಮೂಳೆ ಫಾರ್ಮ್ ಆಗುತ್ತೆ. ಮೂಳೆ ಫಾರ್ಮ್ ಆಗಿ ಒಂದು ಚೂಪಾದ ಮುಳ್ಳಿನ ತರ ಬಂದಿರುತ್ತೆ. ಅದನ್ನ ಹೀಲ್ ಸ್ಪರ್ ಅಂತ ಹೇಳ್ತೀವಿ. ಹೀಲ್ ಸ್ಪರ್ ಆರ್ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಇಮಿಡಿಯೇಟ್ಲಿ ನೋಡಿದ ತಕ್ಷಣ ತೆಗಿಯುವಂಥದ್ದು ಕೆಲಸ ಮಾಡೋದು ತಪ್ಪಾಗುತ್ತೆ. ಸೊ ಅದಕ್ಕೆ ಅದರದೇ ಆದಂಥ ಮ್ಯಾನೇಜ್ಮೆಂಟ್ ಇರುತ್ತೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಹೀಲ್ ಸ್ಪರ್ ಬಿಟ್ಟು ಬೇರೆ ಏನಿರ್ಬೋದಪ್ಪ ಅಂತಂದ್ರೆ ಇನ್ನೊಂದು ಹ್ಯಾಗ್ಲಂಡ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ವಿಚ್ ಹ್ಯಾಪನ್ಸ್ ಅಟ್ ದಿಸ್ ಪಾಯಿಂಟ್. ಈ ಟೆಂಡೋ ಅಕಿಲಿಸ್ ಅನ್ನೋ ಏನು ಮಾಂಸಖಂಡ ಬಂದಿಲ್ಲ ಅಟ್ಯಾಚ್ ಆಗುತ್ತೆ, ಆ ಭಾಗದಲ್ಲಿ ಕ್ರೋನಿಕ್ ಇರಿಟೇಷನ್ ಆಗುವ ಕಾರಣ ನಮ್ಮ ಮೂಳೆ ಇಲ್ಲಿ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಡೆಪಾಸಿಟ್ಸ್ ಬೆಳ್ಕೊಂಡು ನಿಮ್ಮ ಇಮ್ಮಡಿ ಹತ್ರ ಇಲ್ಲಿ ಸ್ವೆಲ್ಲಿಂಗ್ ಬರೋ ಚಾನ್ಸ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಹೇಗ್ಲೆಂಡ್ ಡಿಫಾರ್ಮಿಟಿ. ಇವೆರಡನ್ನು ಡಿಫ್ರೆನ್ಶಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ಅಲ್ಲಿ ಏನಂತಂದ್ರೆ ದೇರ್ ಆರ್ ಟೂ ಥಿಂಗ್ಸ್. ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಇಸ್ ಫಿಸಿಯೋಥೆರಪಿ, ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿಕಾಷನ್ಸ್. ಓಕೆ, ಸೊ ಮೊದಲನೇದಾಗಿ ನಾನು ನಿಮಗೆ ಹೇಳೋದೇನಂತಂದ್ರೆ ಪ್ರಿಕಾಷನ್ಸ್. ಇವಾಗ ಯಾರಿಗೇ ಆಗಲಿ ಹೀಲ್ ಪೇನ್ ಕಾಣಿಸ್ಕೊಂಡೇ ಇರೋ ಥರ ಹೇಗೆ ಮಾಡೋದು. ಸೊ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ವೆಯ್ಟ್ ರಿಡಕ್ಷನ್. ಯಾರು ನಿಮಗೆ ಗೊತ್ತಾಗುತ್ತೆ ಇಫ್ ಯುವರ್ ವೆಯ್ಟ್ ಇಸ್ ಟೂ ಮಚ್, BMI 25ಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಬೆಟರ್ ಡೂ ಯುವರ್ ರೆಗ್ಯುಲರ್ ಎಕ್ಸಸೈಸಸ್, ಫಾಲೋ ಅ ಸ್ಟ್ಯಾಂಡರ್ಡ್ ಡಯಟ್. ಅದರಿಂದ ನಿಮ್ಮ ವೆಯ್ಟ್ ರಿಡಕ್ಷನ್ ಮಾಡುವಂಥದ್ದು. ಸೆಕೆಂಡ್ ಒನ್, ಯಾರು ದಿನನಿತ್ಯದ ಕೆಲಸಗಳಲ್ಲಿ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡ್ತಾ ಇರ್ತಾರೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಥವಾ ಗಂಟೆಗಟ್ಟಲೆ ನಿಂತು ಕೆಲಸ ಯಾರು ಮಾಡೋರು ಇರ್ತಾರೆ, ಅಂಥವರು ನಿಮ್ಮ ಪಾದಗಳಿಗೆ ಪಾದರಕ್ಷಣೆ ಹಾಕ್ಕೊಳ್ಳೇಬೇಕು. ಅಂದರೆ ಈ ನಾರ್ಮಲ್ ಹವಾಯಿ ಚಪ್ಪಲ್ಗಿಂತ ಸಾಫ್ಟ್ ಇರುವಂತಹ ಮೆಡಿಕಲ್ ಗ್ರೇಡ್ ಫುಟ್ವೇರ್ ಅದನ್ನು ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೊರಗಡೆ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಬೆಟರ್ ಟು ವೇರ್ ಅ ಸ್ಪೋರ್ಟ್ ಶೂ ಆರ್ ಫಾರ್ಮಲ್ ಶೂಸೇ ಹಾಕ್ಕೋಬೇಕು ಅಂತಂದರೆ ಫಾರ್ಮಲ್ ಶೂಸ್ ವಿತ್ ಅ ಸಾಫ್ಟ್ ಸೋಲ್, ಇನ್ ಸೋಲ್ ಅಂತ ಹೇಳ್ತೀವಿ. ಸೊ ಅದನ್ನು ಹಾಕ್ಕೊಂಡು ಕೆಲಸ ಮಾಡುವಂಥದ್ದು. ಮನೆ ಒಳಗಡೆ ಜಾಸ್ತಿ ಹೊತ್ತು ನಿಂತ್ಕೋಬೇಕಾಗಿ ಬರ್ತಾ ಇದೆ ಅಂತಂದ್ರೆ, ಅಡುಗೆ ಮಾಡೋಕ್ಕಾಗಲಿ ಅಥವಾ ದಿನನಿತ್ಯದ ಕೆಲಸಗಳಲ್ಲಿ ಜಾಸ್ತಿ ಹೊತ್ತು ನಿಂತೇ ಇದು ಮಾಡ್ತಾ ಇದ್ದೀರಾ ಅಂತಂದ್ರೆ ಮನೆ ಒಳಗಡೆಗಂತ ಸಪ್ರೇಟಾಗಿ ಒಂದು ಫುಟ್ವೇರ್ ಇಟ್ಕೊಳ್ಳಿ. ಮನೆ ಹೊರಗಡೆಗೊಂದು, ಮನೆ ಒಳಗಡೆಗೊಂದು. ಸೊ ಅದರಿಂದ ನಿಮ್ಮ ಈ ಹೀಲ್ ಪೇನ್ ಬರೋ ಟೆಂಡೆನ್ಸಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇದಲ್ಲದೆ ಮೂರನೇದೇನಪ್ಪ ಅಂತಂದ್ರೆ ಹೌ ಟು ಅವಾಯ್ಡ್ ಇಸ್ ನಿಮ್ಮ ಕೋಮಾರ್ಬಿಡಿಟೀಸ್, ಏನು ಥೈರಾಯ್ಡ್ ಆಗಲಿ, ಶುಗರ್ ಆಗಲಿ ಅಥವಾ ಯೂರಿಕ್ ಆಸಿಡ್ ಲೆವೆಲ್ಸ್ ಆಗಲಿ, ಇವೆಲ್ಲ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಹಿಡಿತಲ್ಲ ಇಟ್ಕೊಳ್ಳೋದು. ಶುಗರ್ಗೆ ರೆಗ್ಯುಲರ್ ಮೆಡಿಸಿನ್, ಥೈರಾಯ್ಡ್ಗೆ ರೆಗ್ಯುಲರ್ ಮೆಡಿಸಿನ್, ಮತ್ತೆ ಯೂರಿಕ್ ಆಸಿಡ್ಸ್ಗೆ ಮೆಡಿಸಿನ್ ಅಂಡ್ ಡಯಟ್. ಕೆಲವೊಂದು ಪದಾರ್ಥಗಳು ಇರ್ತವೆ, ಅದನ್ನ ಸೇವಿಸಿದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ. ಸೊ ಅಂಥವನ್ನ ಕಡಿಮೆ ಮಾಡಬೇಕಾಗುತ್ತೆ. ಅಂಡ್ ಕೊನೆಯದಾಗಿ ಸ್ಮೋಕಿಂಗ್ ಆಲ್ಸೋ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಸ್ಪ್ರೇನ್ಸ್. ಆ್ಯಂಡ್ ನಮ್ಮ ಆಲ್ಕೋಹಾಲ್ ಏನಿರುತ್ತೆ, ವೈನ್ ಆಗಲಿ, ಬಿಯರ್ ಆಗಲಿ, ಈ ರೀತಿಯ ಮದ್ಯಪಾನದಿಂದ ಯೂರಿಕ್ ಆಸಿಡ್ ಅಂಶ ಸಡನ್ ಆಗಿ ಜಾಸ್ತಿ ಆಗೋದು, ಕಡಿಮೆ ಆಗೋದು ಆಗೋ ಚಾನ್ಸ್ ಇರುತ್ತೆ. ಸೊ ಇದರಿಂದ ಕೂಡ ಹೀಲ್ ಪೇನ್ ಬರೋ ಚಾನ್ಸ್ ಇರುತ್ತೆ. ಸೊ ಬೆಟರ್ ಟು ಸ್ಟಾಪ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲಿಸಮ್. ಈಗ ಕಮಿಂಗ್ ಟು ದ ಟ್ರೀಟ್ಮೆಂಟ್, ಒನ್ ಇಸ್ ಫಸ್ಟ್ ಥಿಂಗ್ ಇಸ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತಂದರೆ ನಾವು ಮಾತ್ರೆಗಳನ್ನು ಕೊಟ್ಟು ಗುಣಪಡಿಸೋದು. ಯಾವಾಗೇ ಆಗಲಿ ಹೀಲ್ ಪೇನ್ ಸಡನ್ನಾಗಿ ಜಾಸ್ತಿ ಆಗ್ತಿದೆ ಅಂತಂದರೆ ಮೊದಲು ಮಾಡಬೇಕಾಗಿರೋದ ಕೆಲಸ ಅಂತಂದರೆ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ತಗೋಬೇಕು. ಫಸ್ಟ್ 5 to 7 ಡೇಸ್ ಆಫ್ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ. ಅದನ್ನು ಸಾಕಷ್ಟು ಜನ ಏನು ಅನ್ಕೊಳ್ತಾರೆ, ಪೇನ್ ಕಿಲ್ಲರ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾರೆ. ಅದು ತಪ್ಪು ಕಲ್ಪನೆ. ಇವಾಗ ಡಾಕ್ಟರ್ ಏನಾದರೂ ಕೊಡ್ತಿದ್ದಾರೆ ಅಂತಂದ್ರೆ ಅದನ್ನು ಯೋಚನೆ ಮಾಡಿಬಿಟ್ಟೆ ಕೊಡ್ತಾ ಇರ್ತಾರೆ. ಅಂಡ್ ಯಾವುದೇ ಪೇನ್ ಕಿಲ್ಲರ್ನ 5 ರಿಂದ 7 ದಿನ, ವಾರ 2 ವಾರ ತಗೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ವೆನ್ ಇಟ್ ಇಸ್ ಟೇಕನ್ ಫಾರ್ ಅ ಲಾಂಗರ್ ಟರ್ಮ್, 2 ರಿಂದ 3 ತಿಂಗಳವರೆಗೂ ವಿತೌಟ್ ಎನಿ ಕನ್ಸಲ್ಟೇಷನ್ ತಗೊಳ್ತಾ ಇದ್ರ ಪೇನ್ ಕಿಲ್ಲರ್ ಅಂತಂದ್ರೆ ಆವಾಗ ನಿಮ್ಮ ಕಿಡ್ನೀಸ್ ಮೇಲೆ ಪ್ರಭಾವ ಬೀಳೋ ಚಾನ್ಸ್ ಇರುತ್ತೆ. ಸೊ ಆಲ್ವೇಸ್ ದ ಬೆಸ್ಟ್ ಥಿಂಗ್ ಇಸ್ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಫಾರ್ ಫಸ್ಟ್ 5 to 7 ಡೇಸ್. ಅದರ ಜೊತೆಗೆ ದ ನೆಕ್ಸ್ಟ್ ಥಿಂಗ್, ಪ್ರಿಕಾಷನ್ಸ್ ಏನೇನು ಹೇಳಿದೆ ಅದನ್ನು ಫಾಲೋ ಮಾಡಬೇಕು. ಅದು ಮುಂದೆ ಬರೋದೇನಂತಂದ್ರೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ.
ಫಿಸಿಯೋಥೆರಪಿಯಲ್ಲಿ ಮೊದಲನೇದಾಗಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಲ್ಟ್ರಾಸೋನಿಕ್ ಥೆರಪಿ. ಸೊ ಯಾವ ಭಾಗದಲ್ಲಿ ಪೇನ್ ಇದೆ, ಅಥವಾ ಹಿಂಬಡಿಲ್ ಪೇನ್ ಇದೆಯಾ ಅಥವಾ ಹಿಂಭಾಗದಲ್ಲಿ ಪೇನ್ ಇದೆಯಾ, ಆ ಜಾಗಕ್ಕೆ ಅಲ್ಟ್ರಾಸೋನಿಕ್ ಥೆರಪಿಯನ್ನು ಕೊಡುವಂಥದ್ದು. ಅದರಿಂದ ಪೇನ್ ರಿಲೀಫ್ ಸಿಗುತ್ತೆ. ಬಟ್ ಇಲ್ಲಿವರೆಗೂ ಏನು ಹೇಳಿದ್ದೀನಿ, ಮೆಡಿಸಿನ್ಸ್ ಅಂಡ್ ಅಲ್ಟ್ರಾಸೋನಿಕ್ ಥೆರಪಿ ಇವೆಲ್ಲ ಟೆಂಪರರಿ. ಎಲ್ಲಿವರೆಗೂ ನೀವು ಮಾಡಿಸ್ತಾ ಇರ್ತೀರ, ಎಲ್ಲಿವರೆಗೂ ನೀವು ಮೆಡಿಸಿನ್ ತಗೊಳ್ತಾ ಇರ್ತೀರ, ಅಲ್ಲಿವರೆಗೂ ಪೇನ್ ರಿಲೀಫ್ ಇರುತ್ತೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದ ಪರ್ಮನೆಂಟ್ ರೆಮಿಡಿ ಅಂತಂದ್ರೆ ಎಕ್ಸಸೈಸಸ್ ಅಂಡ್ ವೇಟ್ ರಿಡಕ್ಷನ್ ಅಂಡ್ ಅದರ್ ಪ್ರಿಕಾಷನ್ಸ್ ವಿಚ್ ಐ ಟೋಲ್ಡ್. ಎಕ್ಸಸೈಸಸ್ ಅಲ್ಲಿ ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಪ್ಲಾಂಟಾರ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಈ ಪ್ಲಾಂಟಾರ್ ಫೇಶಿಯಾ ಅನ್ನೋದೇನಿರುತ್ತೆ ಅದನ್ನ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಡೇ ಟು ಡೇ ಲೈಫಲ್ಲಿ ನೀವು ಜಾಸ್ತಿ ಭಾರ ಕೊಟ್ಟು ಆ ಫೇಶಿಯಾ ಕಾಂಟ್ರಾಕ್ಟ್ ಆಗಿರುತ್ತೆ. ಅದನ್ನ ಇವೆಂಚುವಲಿ ನೀವು ಸ್ಲೋ ಆಗಿ ಗ್ರಾಜುವಲ್ ಆಗಿ ಸ್ಟ್ರೆಚ್ ಮಾಡಬೇಕಾಗುತ್ತೆ. ಸೊ ಇಫ್ ಯು ಮೀಟ್ ಯುವರ್ ಫಿಸಿಯೋಥೆರಪಿಸ್ಟ್, ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಎಕ್ಸಸೈಸಸ್ ಮಾಡಬೇಕು, ಯಾವ ಕೆಲಸನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಇದಲ್ಲದೆ ಇನ್ನೊಂದು ಏನಪ್ಪ, 1 ತಿಂಗಳು 2 ತಿಂಗಳು ಎಕ್ಸಸೈಸ್ ಮಾಡಿ ಕೂಡ ರಿಲೀಫ್ ಸಿಗ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಇಸ್ ಇಂಜೆಕ್ಷನ್. ಸೊ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಏನು ಹೇಳ್ತೀವಲ್ಲ, ಸೊ ಲೋಕಲ್ ಸ್ಟೀರಾಯ್ಡ್ ಇಂಜೆಕ್ಷನ್ ತಗೊಂಡು ಈ ಭಾಗದಲ್ಲಿ ಎಲ್ಲಿ ನೋವಿರುತ್ತೆ ಆ ಭಾಗಕ್ಕೆ ನಾವು ಸ್ಟೀರಾಯ್ಡ್ ಇಂಜೆಕ್ಷನ್ ಅನ್ನ ಕೊಡಬಹುದು. ಸೊ ಈ ರೀತಿ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡೋದ್ರಿಂದ 2 ರಿಂದ 3 ತಿಂಗಳು, ಕೆಲವರಿಗೆ 6 ತಿಂಗಳವರೆಗೂ ಪೇನ್ ರಿಲೀಫ್ ಇರುತ್ತೆ. ಬಟ್ ಪೇನ್ ರಿಲೀಫ್ ಸಿಕ್ಕ ತಕ್ಷಣ ನೀವು ಎಕ್ಸಸೈಸ್ ಮಾಡೋದು ನಿಲ್ಸಿದ್ರಿ ಅಂತಂದ್ರೆ ಮತ್ತೆ ಆ ನೋವು ಮರುಕಳಿಸೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಟ್ ಇಸ್ ಬೆಟರ್ ಟು ಡೂ ಯೋರ್ ಎಕ್ಸಸೈಸಸ್ ಅಂಡ್ ಟೇಕ್ ಪ್ರಿಕಾಷನ್ಸ್ ರೆಗ್ಯುಲರ್ಲಿ. ಇಂಜೆಕ್ಷನ್ ಕೊಟ್ಟಾಯ್ತು, 2 ರಿಂದ 3 ಇಂಜೆಕ್ಷನ್ ಕೊಟ್ಟರು ಸರಿ ಹೋಗ್ತಿಲ್ಲ ಅಂತಂದ್ರೆ ದೆನ್ ಇಟ್ ಈಸ್ ದ ಸರ್ಜರಿ ವಿಚ್ ಪ್ಲೇಸ್ ಅ ಮೇಜರ್ ರೋಲ್. ಓಕೆ, ಸೊ ಇಷ್ಟೆಲ್ಲ ಅಂಶಗಳಿರುತ್ತೆ. ನೀವು ಯಾರೇ ಆಗಲಿ ಕ್ರೋನಿಕ್ ಹೀಲ್ ಪೇನ್ ಅಥವಾ ಇಮ್ಮಡಿ ನೋವು ಯಾರಿಗೆ ಇದ್ರೂ ದಯವಿಟ್ಟು ಹೋಗಿ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಅನ್ನ ಮೀಟ್ ಮಾಡಿ ಡಯಾಗ್ನೋಸ್ ಮಾಡಬೇಕಾಗುತ್ತೆ. ಎಲ್ಲಿ ಯಾವ ಕಾರಣದಿಂದ ಪೇನ್ ಆಗ್ತಾ ಇದೆ ಅಂತ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡೋದು ಇಸ್ ದ ಬೆಸ್ಟ್ ವೇ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.